ಹೀನಾತಿಹೀನ ಪ್ರಕರಣಗಳು, ಅದರಲ್ಲೂ ಲೈಂಗಿಕ ಅಪರಾಧಗಳು ಕೆಲವು ಭ್ರಷ್ಟರಿಗೆ ಹಣ ಒದಗಿಸುವಂತಹ ಮಾರ್ಗಗಳಾಗ್ಬಿಟ್ಟು. ಅಂದರೆ ಎಲ್ಲೋ ಒಂದು ಕಡೆ ಶವ ಸಂಸ್ಕಾರದ ಚಿತೆ ಉರಿತಾ ಇದ್ದರೆ ಅದರೊಳಗಡೆ ಕೆಲವರು ಬೀಡಿ ಹತ್ತಿಸ್ಕೊಳ್ಳೋಂಥವ್ರು, ಅದು ಮಧ್ಯವರ್ತಿಗಳು ಇರ್ತಾರೆ, ಇನ್ಯಾವುದ್ಯಾವುದೋ ವೃತ್ತಿಗಳಲ್ಲಿ ಸೇರಿಕೊಂಡಂಥವ್ರು. ಆ ವೃತ್ತಿ ಗೌರವವನ್ನು ಕೂಡ ಕಳೆದಾಕ್ಬೋದು. ಸಮಾಜ ಸೇವಕರಾಗ್ಬೋದು, ಸಂಘಟಕರಾಗ್ಬೋದು, ವಕೀಲಗಿರಿ ಇರ್ಬೋದು, ಪೊಲೀಸ್ನವ್ರು ಇರ್ಬೋದು, ವೈದ್ಯರು ಇರ್ಬೋದು, ಫೊರೆನ್ಸಿಕ್ ಇರ್ಬೋದು. ಎಲ್ಲಿ ಎಥಿಕ್ಸ್ನ ನಾವು ಕಳ್ಕೊಳ್ತೀವಿ ಅಲ್ಲಿ ನಾವಾಗಿ ಉಳ್ಕೊಳ್ಳೋದಿಲ್ಲ, ಆ ವೃತ್ತಿಯೂ ಉಳ್ಕೊಳ್ಳೋದಿಲ್ಲ. ಅಲ್ಲಿ ಒಬ್ಬ ಮಧ್ಯವರ್ತಿ ಅಷ್ಟೇ. ಅವನಿಗೆ ಕೆಟ್ಟದಾಗಿ ಹೇಳೋದಾದರೆ ಪಿಂಪ್ ಅನ್ನುವುದು, ಅವ್ರಿಗೂ ಇವ್ರಿಗೂ ಸಂಬಂಧವನ್ನು ತಂದಿಟ್ಟು ಅಲ್ಲಿಂದನೂ ಒಂದಿಷ್ಟು ಇಲ್ಲಿಂದನೂ ಒಂದಿಷ್ಟನ್ನು ಬಾಚುವಂಥದ್ದು. ಇದು ಭಾಳ ನೋವಿರೋದರಿಂದ ಹೇಳ್ತಾ ಇದ್ದೀನಿ. ಕೆಲವೊಂದು ಸಲ ಕೇಳಲಿಕ್ಕೆ ಇವರೇನಿಷ್ಟು ಸಿನಿಕವಾಗಿ ಇದ್ದಾರೆ. ಸಿನಿಕತನ ಅಲ್ಲ, ಅಷ್ಟೇ ನಾವು ಬದ್ಧತೆಯಿಂದ ಕೆಲಸ ಮಾಡಿ, ಬದ್ಧತೆಯಲ್ಲಿ ಕೆಲಸ ಮಾಡುವ ಪೊಲೀಸ್ನವ್ರ ಜೊತೆಗೂಡಿ ಇದನ್ನು ಪ್ರಾಸಿಕ್ಯೂಷನ್ ಮಟ್ಟದಲ್ಲಿ ತಂದು ಜೀವಾವಧಿ ಶಿಕ್ಷೆಯನ್ನು ಕೊಡಿಸಿದಂಥ ಪ್ರಸಂಗಗಳು ಭಾಳಷ್ಟಿದ್ದಾವೆ. ಅಲ್ಲಿ ತನಕ ಹೋರಾಟ ಮಾಡಬೇಕಾದ್ರೆ ನಾವು ಎಷ್ಟು ಹೆಣಗಾಡಿ ಹೋಗಿದ್ದೀವಿ ಅಂತ ಹೇಳೋದು ನಮಗಷ್ಟೇ ಗೊತ್ತಿರುತ್ತೆ. ಈ ಪದವನ್ನು ಯಾಕೆ ಹೇಳಿದ್ದೀನಿ ಹೆಣಗಾಡೋದು ಅಂತಂದರೆ, ಒಂದು ಮಗುವಿಗೆ ನ್ಯಾಯ ಒದಗಿಸೋದು ಅಷ್ಟು ಸುಲಭವಾದಂಥ ಕೆಲಸ ಆಗಲಿಲ್ಲ ಈ ಸಮಾಜದಲ್ಲಿ, ಸುಲಭವಾಗಿಲ್ಲ. ಸಂತ್ರಸ್ತ ಮಕ್ಕಳು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ಮೇಲ್ಮಟ್ಟಕ್ಕೆ ಸೇರಿದರೆ ನ್ಯಾಯ ಬೇಗ ದಕ್ಬಿಡುತ್ತೆ. ಸಂತ್ರಸ್ತ ಮಕ್ಕಳು ತಳ ಸಮುದಾಯಗಳಿಗೆ ಸೇರಿದರೆ, ಆರ್ಥಿಕವಾದ ಹಿಂದುಳಿದಂಥ ವರ್ಗಗಳಿಗೆ ಸೇರಿದರೆ, ಮತ್ತು ತುಂಬ ಕಡೆಗಣಿಸಲ್ಪಟ್ಟ ಸಮುದಾಯಗಳಿಗೆ ಸೇರಿದರೆ ಅವರಿಗೋಸ್ಕರ ತುಡಿಯುವಂಥ ಜನ ಬಹಳ ಅಪರೂಪ, ಬಹಳ ಬಹಳ ಅಪರೂಪ ಆಗ್ತಾರೆ. ಅದರ ಫುಲ್ ಬೆನಿಫಿಟ್ ಆರೋಪಿ ಕಡೆಯವರು ತಗೊಳ್ತಾ ಇರ್ತಾರೆ. ಆರೋಪಿ ಮೇಲ್ಮಟ್ಟದಲ್ಲಿ ಇದ್ದಾನೆ ಅಂತ ಅನಿಸಿದ ತಕ್ಷಣ ಆತನಿಗೆ ಬೆನ್ಕಟ್ಟಿ ನಿಂತ್ಕೊಳ್ಳೋಕ್ಕೆ ಎಷ್ಟು ಜನ ನಿಂತ್ಕೊಳ್ತಾರೆ. ಇದು ಇವತ್ತು ಎವಿಡೆಂಟ್. ಇದು ಇವತ್ತಿನ ಕೆಲವು ಪ್ರಕರಣಗಳನ್ನ ನಾವು ಗಮನಿಸಿದ್ರೆ ಎಷ್ಟು ಜನ ಅವ್ರಿಗೋಸ್ಕರ ವಕಾಲತ್ತು ಹಾಕಲಿಕ್ಕೆ ರಿಟೈರ್ಡ್ ಚೀಫ್ ಜಸ್ಟಿಸ್ ಅವ್ರು ಬರ್ತಾರೆ. ಬರಬಾರ್ದು ಅಂತೇನಿಲ್ಲ, ಅಂದರೆ ಹಣ ಇದೆ. ಒಂದೊಂದು ವಿಸಿಟಿಗೆ ಇಷ್ಟಿಷ್ಟು ಕೋಟಿ ರೂಪಾಯಿ ಕೊಡುವಾಗ ಯಾರಿಗೆ ಬೇಡ ಹೇಳಿ? ಹಾಗೆ ಕಾನೂನುಗಳನ್ನ ತಿರುಚಲಿಕ್ಕೆ ಎಷ್ಟು ಜನ ಇದ್ದಾರೆ. ಹಿಂಗೆ ಹೋಗಿ ಹರಿತಾ ಇದ್ದಂತಹ ಕಾನೂನನ್ನು ಹಾಗೆ ತಿರುಗಿಸಿ ಅದು ಸ್ವಲ್ಪ ಆರೋಪಿ ಕಡೆ ಬರುವ ಹಾಗೆ, ಆತನ ಫೇವರಾಗಿ ಬರೋ ಹಾಗೆ ಮಾಡಲಿಕ್ಕೆ ಎಷ್ಟು ಜನ ವೈದ್ಯರು, CWC ಅವರು, DCP ಅವರು, ಎಲ್ಲರೂ ಅಲ್ಲ. ಆದರೆ ನಡೆದಿದೆ ಅನ್ನೋದಕ್ಕೆ ನಾನು ಮಾತಾಡ್ತಾ ಇರೋದು. ಪೋಕ್ಸೋ ಪ್ರಕರಣಗಳು ಹಾಗೆ ಉದಾಹರಣೆಗಳೇ. ಅದರಲ್ಲೂ ಈ SC/ST ಹೆಣ್ಣುಮಕ್ಕಳು, ತಳ ಸಮುದಾಯದ ಹೆಣ್ಣುಮಕ್ಕಳು, ಹೇಳಲಿಕ್ಕೆ ಕೇಳಲಿಕ್ಕೆ ಯಾರೂ ಇಲ್ದಿರುವಂಥ ಹೆಣ್ಣುಮಕ್ಕಳು ಏನಾದರೂ ಎಕ್ಸ್ಪ್ಲಾಯ್ಟ್ ಆದರೆ, ಶೋಷಣೆಗೊಳಪಟ್ಟರೆ, ಆ ಕೇಸುಗಳು ಕೆಲವು ರಣಹದ್ದುಗಳಿಗೆ ಒಳ್ಳೆಯ ಆಹಾರ ಹಾರ್ತಾನೇ ಇರ್ತವೆ ಆಕಾಶದಲ್ಲಿ. ಇಂಥ ಕೇಸುಗಳನ್ನ ಹುಡುಕ್ತಾನೆ ಇರ್ತಾರೆ. ಇಂತಹ ಶವಗಳನ್ನ ಹುಡುಕ್ತಾ ಇರ್ತಾರೆ. ಜೀವಶ್ಚವ ಆದರೆ ಏನು, ಸತ್ತೋದವ ಅಂತಾದ್ರೇನು, ಏನಾದ್ರೂ ಒಟ್ಟಿನಲ್ಲೇ ತಿನ್ನೋಕ್ಕೆ ಒಂದು ಆಹಾರ ಇವುಗಳಿಗೆ. ನನ್ನ ಎಕ್ಸ್ಪೀರಿಯನ್ಸಿಗೆ ಬಂದಂತಹ ಕೇಸ್ಗಳನ್ನ ಇಟ್ಕೊಂಡು ನಾನು ಇವತ್ತು ಮಾತಾಡ್ತಾ ಇರೋದು. ಉದಾಹರಣೆಗೆ, ನಾವೇ ಖುದ್ದ ಸ್ಥಳೀಯ ಪೊಲೀಸ್ನವ್ರ ಜೊತೆಗೂಡಿ ಬೆಂಗಳೂರಿನಲ್ಲಿ ಒಂದು ಮನೆಯಿಂದ ಒಬ್ಬ ಬುಡಕಟ್ಟು ಹೆಣ್ಣು ಮಗಳು, ದೈಹಿಕವಾಗಿಯೂ ಆಕೆ ಬೆಳವಣಿಗೆ ಆಗಲಿಲ್ಲ, ಇಷ್ಟೇ ಉದ್ದ ಇದೆ, ಪೋಕ್ಸೋ ಸಂತ್ರಸ್ತೆ ಆಕೆ. ಆರೋಪಿ ಯಾವುದೋ ಒಂದು ಉದ್ದಿಮೆಯನ್ನು ನಡೆಸುವಂತಹ ಒಬ್ಬ ಆರ್ಥಿಕವಾಗಿ ಸಬಲವಾಗಿರುವಂತಹ ವ್ಯಕ್ತಿ. ಅವನ ಪ್ರಕರಣದಲ್ಲಿ ಏನೇನು ಮಾಡಬಾರ್ದು ಅದನ್ನೆಲ್ಲ ಮಾಡಿ ಆ ಮಗುವನ್ನು ಹೆದರಿಸಿ
ದುರದೃಷ್ಟವಶಾತ್ ನಾವು ಬೆಂಗಳೂರಿನವರಲ್ಲ, ಬೆಂಗಳೂರಿನಲ್ಲಿ ಇರಲಿಕ್ಕಾಗಲಿಲ್ಲ. ಅವತ್ತು ನಾವು ರಕ್ಷಣೆ ಮಾಡಿ ಮಗುವನ್ನು ಅಲ್ಲಿಯ CWCಗೆ ಒಪ್ಪಿಸಿ ನಾವು ಮೈಸೂರಿಗೆ ಬರಲೇಬೇಕಲ್ಲ. ತದನಂತರದಲ್ಲಿ ಏನೇನಾಯಿತು ಎಲ್ಲವೂ ಕೂಡ ಆರೋಪಿ ಪರವಾಗಿ, ಮಗುವಿನ ವಿರುದ್ಧವಾಗಿ, ಮಗುವನ್ನು ಹೆದರಿಸಿ, ಈವನ್ನ 164 ಸ್ಟೇಟ್ಮೆಂಟಲ್ಲೂ ಆಕೆ ವ್ಯತಿರಿಕ್ತವಾಗಿ ಮಾತಾಡುವಂಗೆ ಮಾಡಿಬಿಡ್ತಾರೆ. ಇವತ್ತು ಆ ಮಗು ಬಾಯಿ ಬಡ್ಕೊಳ್ಳುತ್ತೆ, ನನಗೆ ನ್ಯಾಯ ಸಿಕ್ಕಿಲ್ಲ, ನನಗೆ ಹಿಂಗೆ ಆಗೋಗಿದೆ ಅಂತೆಲ್ಲ ಕಡೆ ಹೇಳುತ್ತೆ. ಈಗ ಮತ್ತೆ ಓಡಾಡ್ತಾ ಇದ್ದೀವಿ, ದಾರಿಗಳು ಕಾಣ್ತಿಲ್ಲ, ಕಾನೂನಿನ ಒಂದು ದಾರಿಗಳು ಅವು ಟರ್ನ್ ಆಗಿಬಿಟ್ಟಿದ್ದಾವೆ. ಈಗ ಮಾಡಲಿಕ್ಕೆ ಬರೋದಿಲ್ಲ ಅಂತ ಕೆಲವು PP ಅವರು ಹೇಳ್ತಾರೆ ಅಥವಾ ಕೋರ್ಟ್ ಹೇಳುತ್ತೆ. ಈಗ ಮಗುವಿಗೆ ನ್ಯಾಯ ಕೊಡಿಸೋದು ಹೇಗೆ? ಇಂತಹ ಒಂದು ಅನಿಷ್ಟ ವ್ಯವಸ್ಥೆ ಮಾಡಿದಂಥ ಅಧಿಕಾರಿಗಳು ಒಳ್ಳೆಯದಾಗುತ್ತಾ ಹೇಳಿ? ಯಾಕೆ ಅಂತಂದರೆ ಏನು ಅಬ್ಬಬ್ಬ ಅಂತಂದರೆ ಒಂದಿಷ್ಟು ಲಂಚ, ಒಂದಿಷ್ಟು ಹಣ ಬಂದಿರ್ಬೋದು. ಆದರೆ ಒಂದು ಮಗುವಿಗೆ ಸಿಗಬೇಕಾದಂಥ ಅನುಶಾಸನಬದ್ಧ ನ್ಯಾಯ, ಸಾಮಾಜಿಕ ನ್ಯಾಯ ಕೊಡಿಸ್ಬೇಕಾಗಿತ್ತಲ್ವ? ಸಿಗದಂಗೆ ಒಂದು ಬುಡಕಟ್ಟು ಹೆಣ್ಣುಮಗು ಕನಿಷ್ಠ ಒಂದು 7 ಲಕ್ಷ ರೂಪಾಯಿ ಪರಿಹಾರ ಸಿಗಬೇಕಾಗಿತ್ತು. ನಮ್ಮ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ, CWC ಕಡೆಯಿಂದ ಒಂದು 10,000 ರೂಪಾಯಿಯಷ್ಟು ಹಣ ಎಮರ್ಜೆನ್ಸಿ ನೀಡ್ಸಿಗೆ ಅಂತ ಕೊಡ್ತಾರೆ, ಅದು ಸಿಗದಂಗೆ ಆಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಸೆನ್ಸ್ ಆಫ್ ಜಸ್ಟಿಸ್ ಅಂತ, ನನಗೆ ನ್ಯಾಯ ಸಿಗುತ್ತೆ ಅಂತ ಹೇಳುವಂಥದ್ದು ಇರ್ತಲ್ಲ, ಅದು ನಾಶ ಆಗೋಯ್ತು. ಅಂಥದ್ದನ್ನೆಲ್ಲ ನೆನಪು ಮಾಡ್ಕೊಂಡ್ರೆ ಮೈಯೆಲ್ಲ ಹುರಿದೋಗುತ್ತೆ. ಈಗ ಮಗು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೂ ಹೋಗಿದೆ, ಅಲ್ಲಿ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಆ ಪ್ರಕರಣವನ್ನು ಮಣಿವಣ್ಣನವರ ಗಮನಕ್ಕೆ ತರ್ತೀನಿ ಅಂತ ಅಲ್ಲಿಯ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಶ್ರೀಯುತ ಮಣಿವಣ್ಣನವರು ಸೋಷಿಯಲ್ ವೆಲ್ಫೇರ್ನ ಸೆಕ್ರೆಟರಿ ಆಗಿದ್ದಾರೆ. ಟ್ರೈಬಲ್ ಮಗು ಪೋಕ್ಸೋ ಪ್ರಕರಣ, ಈಗ ಹೇಗೆ ನ್ಯಾಯ ಕೊಡಿಸೋದು? ಒಂದು ಕಡೆ ನಮ್ಮ ರಾಷ್ಟ್ರಪತಿಗಳು, ನಾನು ಯಾವುದೇ ಪಂಗಡವನ್ನು ಹೇಳೋದಲ್ಲ, ಆದರೆ ಅವರು ನೋಡಿದ್ರೆ ಅಲ್ಲಿ ರಾಷ್ಟ್ರಪತಿಗಳಾಗಿದ್ದಾರೆ. ಇಲ್ಲಿ ಬುಡಕಟ್ಟು ಹೆಣ್ಣು ಮಗು ಪೋಕ್ಸೋದಲ್ಲಿ ಸಿಕ್ಕಾಕೊಳ್ಳುತ್ತೆ. ಇನ್ನೊಂದು ಕಡೆಯ ಒಂದು ಬುಡಕಟ್ಟು ಹೆಣ್ಣು ಮಗು ಪೋಕ್ಸೋ ಪ್ರಕರಣ ರಿಜಿಸ್ಟ್ರೇ ಆಗಲ್ಲ. ಇಲ್ಲಿ ಯಾವುದೋ ಆಪ್ತ ಸಮಾಲೋಚನೆಯಲ್ಲಿ ಮಾತಾಡ್ತಾ ಇದ್ದಾಗ ನನಗೆ ಇಂಥವ್ನು ಹಿಂಗೆ ಮಾಡ್ದ, ಹಾಗಾದರೆ ಪೋಕ್ಸೋ ಆಗಿಲ್ವಾ? ಫೋನ್ ಮಾಡಿ ಸಂಬಂಧಪಟ್ಟಂಥವ್ರನ್ನ ಕೇಳಿದ್ರೆ, ಸರ್ ಅದು ಬಿಡಿ, ಅವನು ಯಾರೋ ಹುಡುಕ, ಅವನು 3 ಕಾಸು ಇಲ್ದಿರೋನು, ಇದನ್ನೆಲ್ಲ ಕೇಸ್ ಮಾಡಿದ್ರೆ ಏನು ಸಾರ್ ಸಿಗುತ್ತೆ ಅಂತಾರೆ. ಹಾಗಾದರೆ ಪೋಕ್ಸೋ ಸ್ಯಾಂಕ್ಟಿಟಿ ಎಲ್ಲೋಯ್ತು? ಅಲ್ಲ ರೀ, ನೀವು ಒಂದು ಪೋಕ್ಸೋ ಪ್ರಕರಣ ಮಾಡಲಿಕ್ಕೆ ಏನಾಗಿತ್ತು? ಪೋಕ್ಸೋ ಆಗಿದೆ ಅಲ್ವಾ, ಸುಳ್ಳಲ್ಲವಲ್ಲ. ಮಾಡಿದ್ದಿದ್ರೆ ಆ ಮಗುವಿಗೂ ಒಂದು ನ್ಯಾಯ ಸಿಗುತ್ತೆ. ಅವನಿಗೆ ಶಿಕ್ಷೆ ಆಗೋದು ಬೇರೆ ವಿಚಾರ, ಅವನ ಹತ್ರ ಆರ್ಥಿಕವಾಗಿ ಹಣಕಾಸು ಇಲ್ದಿರೋದು ವಿಚಾರ ಬೇರೆ. ಆದರೆ ಈ ಮಗುವಿಗೆ ಒಂದು ನ್ಯಾಯ ಇರ್ತಿತ್ತಲ್ಲ, ಮಾಡಿಬಿಟ್ರೆ ಹೇಗೆ? ಇನ್ನೂ ಗಾಬರಿಯಾಗುವಂತಹ ವಿಚಾರ ಅಂತಂದರೆ, ಮಕ್ಕಳು 14 ವರ್ಷದ 15 ವರ್ಷದ ಮಕ್ಕಳು ತಾಯಂದಿರಾಗಿರ್ತಾರೆ, ಮಕ್ಕಳನ್ನ ಪ್ರೆಗ್ನೆಂಟ್ ಆಗ್ತಾರೆ, ಮಕ್ಕಳನ್ನ ಹಡಿತಾರೆ. ಆದರೆ ಎಲ್ಲೋ ಒಂದು ಕಡೆ DNA ಮ್ಯಾಚ್ ಆಗಲ್ಲ ಅಂತ ಬಂದರೆ ಏನು ಹೇಳೋಣ? ಈಗ ಮಕ್ಕಳನ್ನ ನಾವು ಮತ್ತೆ ಕೇಳ್ತಾ ಇರಬೇಕಾ? ಮತ್ತೆ ಇದೇ ಕಾರಣಕ್ಕೆ DNA ಬಗ್ಗೆ ನಮ್ಗೆ ಬಹಳ ನಂಬಿಕೆಗಳು, ಅಂಥದ್ದೆಲ್ಲ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ ಅಂತಾರೆ. ಆದರೆ ಇದು ಹೆಂಗಾಗುತ್ತೆ? 14 ವರ್ಷದ ಮಗು ಈ ರೀತಿ ಆಗಿದೆ ಅಂತಂದರೆ ನಾವೀಗ ಮತ್ತೆ ಆ ಮಗುವನ್ನು ಮಾತಾಡಿಸ್ಬೇಕಾ? ಅದಕ್ಕೆ ನೋವು ಮಾಡಬೇಕಾ? ಅದಿಲ್ಲ ಅಂತ ಅಂದಾಗ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ನನ್ನನ್ನು ಡೌಟ್ ಮಾಡ್ತಾ ಇದ್ದಾರಲ್ಲ ಅಂತ ಅನಿಸ್ಕೊಳ್ಬೇಕಾ? ಎಷ್ಟು ನೋವಿನ ಕೆಲಸ ಇದು. ಈ ಮಕ್ಕಳಿಗೆ ನ್ಯಾಯ ಕೊಡಿಸೋಕ್ಕೆ ಒಂದು ವ್ಯವಸ್ಥೆ ಕೆಲಸ ಮಾಡಬೇಕಲ್ಲ. ಎಲ್ಲರೂ ಕೂಡ ಉಳ್ಳವರ ಪರವಾಗಿಯೇ ಬ್ಯಾಟಿಂಗ್ ಮಾಡೋದು, ಏನು ಇಲ್ಲದಿರುವಂತಹ ಈ ಸ್ವತಂತ್ರ ಬದುಕ್ತಿರುವಂಥ ಮಕ್ಕಳು ಮುಂದೆ ನಾವು ಹೇಗೆ ಎದೆ ಎತ್ಕೊಂಡು ನಿಂತ್ಕೊಳ್ಳೋದು? ಹಿಂಗೆ ನ್ಯಾಯ ಕೊಡಿಸ್ತೀನಿ ಅಂತ ಈ ಮಕ್ಕಳಿಗೆ ಈಗ ನಾವು ಆನ್ಸರ್ ಕೊಡೋದು ಹೇಗೆ? ತುಂಬ ಕಷ್ಟ ಆಗುತ್ತೆ. ಒಂದೇ ಥರದ ಸಿಮಿಲಾರಿಟಿ ಕೇಸಸ್ಸು ಒಂದು ಉತ್ತರ ಕರ್ನಾಟಕದಲ್ಲಿದೆ, ಒಂದು ನಮ್ಮ
ದಕ್ಷಿಣ ಕರ್ನಾಟಕದಲ್ಲಿ 14-15 ವರ್ಷದ ಹೆಣ್ಣು ಮಕ್ಕಳು ತಾಯಂದಿರಾಗಿರುವಂಥದ್ದು ಮಗುನ ಹಡೆದಿರ್ತವೆ. ಆದರೆ ಫೊರೆನ್ಸಿಕ್ಕಲ್ಲಿ ಸೆಟ್ ಆಗ್ತಾ ಇಲ್ಲ, ಟ್ಯಾಲಿ ಆಗ್ತಾಯಿಲ್ಲ ಅಂತ ಬಂದರೆ ಹೇಗೆ, ಯಾರು ಎಲ್ಲೆಲ್ಲಿ ಏನೇನು ಕೆಲಸಗಳು ಮಾಡಿರ್ಬೋದು, ಹೇಗೆ ಮಾಡಿರ್ಬೋದು? ಆಸ್ಪತ್ರೆಯಲ್ಲಿ ಏನಾದರೂ ಆಟ ಆಡಿದಾರಾ? ಮಗುವನ್ನು ಬದಲಾಯಿಸ್ಬಿಟ್ಟಿರ್ತಾರಾ? ಅಥವಾ ಈ ಮಗು ಸುಳ್ಳು ಹೇಳ್ತಾ ಇದೆಯಾ? ಒಟ್ಟಿನಲ್ಲಿ ಎಕ್ಸ್ಪ್ಲಾಯ್ಟ್ ಆಗಿರೋದು ನಿಜ, ಪ್ರೆಗ್ನೆಂಟ್ ಆಗಿರೋದು ನಿಜ, ಮಗುವನ್ನು ಹಡೆದಿರೋದು ನಿಜ. ಆದರೆ ನ್ಯಾಯವನ್ನು ನಾವು ಇವತ್ತು ಹೊರೆಯುವಂಥ ಕೆಲಸಗಳು ನಡೀತಾ ಇದೆಯಾ ಅನ್ನುವಂಥದ್ದನ್ನು ನೋಡಬೇಕಾಗ್ತದೆ. ಇಲ್ಲಿ ಒಂದು ಪ್ರಕರಣ ಬಂದ ತಕ್ಷಣ ಆರೋಪಿ ಯಾರು ಅಂತ ನೋಡುವಂಥದ್ದು ಆಗ್ಬಿಟ್ಟಿದೆ. ಆರೋಪಿ ಯಾರು, ಇಲ್ಲ ಸಂತ್ರಸ್ತರು ಯಾರು? ಆರೋಪಿಗಳು ದೊಡ್ಡ ರಾಜಕಾರಣಿಗಳ, ದೊಡ್ಡ ಉದ್ದಿಮೆದಾರರ, ಸ್ವಾಮೀಜಿಗಳ, ಪಾದ್ರಿಗಳ, ಮುಲ್ಲಾಗಳ, ಇವರ ಪರವಾಗಿ ಒಂದು ದಂಡು ದಾಳಿ ಇಡಕ್ಕೆ ಬಂದ್ಬಿಡುತ್ತಲ್ಲ, ಎಲ್ಲ ದಿಕ್ಕಿನಿಂದ ದಶ ದಿಕ್ಕುಗಳಿಂದನೂ ಬರ್ತಾರೆ. ಸಾಮ ವೇದ ದಂಡ ಆಮಿಷ ಎಲ್ಲವನ್ನೂ ಓಡ್ತಾರೆ. ಯಾವುದಕ್ಕಾದರೂ ನೀವು ಸಿಗ್ತಾರ ಅಂತ ನೋಡ್ತಾರೆ. ಆ ಮಗುವನ್ನು ಮನಸ್ಸು ಪರಿವರ್ತನೆ ಮಾಡಲಿಕ್ಕೆ ನೋಡ್ತಾರೆ. ಕೋರ್ಟ್ ಆವರಣಗಳಲ್ಲೇ ನಡೆಯುತ್ತೆ ಇವುಗಳು. ಕೆಲವು ದಲ್ಲಾಳಿಗಳು ಯಾಕೆ ಇಲ್ಲಿ ತನಕ ಬಂದು ನಿಂತ್ಕೋತೀರಾ? ಏನು ಸಿಗುತ್ತೆ ನಿಮಗೆ? ಏನೋ ಒಂದು 3 ಲಕ್ಷ, 4 ಲಕ್ಷ, 5 ಲಕ್ಷ, 10 ಲಕ್ಷ ಕೊಡಿಸ್ತೀನಿ ಅನ್ನುವಂಥವರು ಇದ್ದಾರೆ. ಮಗುವಿನ ಕಡೆಯವರು ಏನಾದರೂ ಇದಕ್ಕೆ ಈಲ್ಡ್ ಆಗಿಬಿಟ್ರೆ ಅಲ್ಲಿಗೆ ಮುಗೀತು, ನ್ಯಾಯಿಕ ವ್ಯವಸ್ಥೆ ಅಲ್ಲಿಗೆ ಮುಗೀತು. ಹೀಗಾಗಿ ಎಷ್ಟೋ ಕೇಸುಗಳು, 100ರಲ್ಲಿ ಸುಮಾರು 86 ಪ್ರಕರಣಗಳು ಹೀಗೆ ಸತ್ತು ಹೋಗ್ತವೆ, ಖುಲಾಸೆ ಆಗಿ ಹೋಗ್ತವೆ. ಇದೇ ಕಾರಣಕ್ಕೋಸ್ಕರ ಇನ್ನು ಕೆಲವು ಕಡೆಯಲ್ಲಿ ನ್ಯಾಯವನ್ನು ದಾಟಿ, ಕಾನೂನನ್ನು ಮೀರಿ ಮಕ್ಕಳನ್ನು ಪೊಲೀಸ್ ಠಾಣೆಗೆ ಕರೆಸ್ಕೊಂಡು, ಮಕ್ಕಳಿಗೆ ಪೊಲೀಸ್ನವರೇ ಹೇಳೋದು, ಅವ್ರನ್ನ ನೋಡಿದ್ರೆ ಅಮಾಯಕರಾಗಿ ಕಾಣ್ತಾರೆ ಕಣಮ್ಮ, ನೀನೇ ಏನೋ ಸುಳ್ಳು ಹೇಳ್ತಿದ್ಯಾ. ಹೋಗ್ಸೋ ಪ್ರಕರಣದಲ್ಲಿ ಆ ಹೆಣ್ಣು ಮಕ್ಕಳನ್ನ ಕರ್ಕೊಂಡೋಗಂಗೆ ಇಲ್ಲ. ಈಗ ಆ ಮಗು ಹಂಗಂತು, ನಮ್ಮ ಹತ್ರ ಪೊಲೀಸ್ ಅಣ್ಣನೇ ಹಿಂಗಂದರು, ಭಯ ಆಗೋಯ್ತು. ಹಂಗಾಗಿ ನಾನು ನ್ಯಾಯಾಧೀಶರ ಮುಂದೆನೂ ಹಾಗೆ ಅಂದೆ, ಏನು ಮಾಡೋದಣ್ಣ, ಭಯ ಬಿಟ್ಬಿಟ್ಟೆ, ನನಗೆ ಯಾರು ಸಪೋರ್ಟ್ ಮಾಡೋರು ಇರಲಿಲ್ಲ. ಹಾಗಾದರೆ CWC ಅವ್ರು ಏನು ಮಾಡ್ತಾಯಿದ್ರು ಅಂತ ಹೇಳೋದು ಒಂದು ಪ್ರಶ್ನೆ. ಒಂದು ಪ್ರೊಟೆಕ್ಷನ್ಗೋಸ್ಕರ ಸಪೋರ್ಟ್ ಪರ್ಸನ್ ಅಂತ ಒಬ್ಬರನ್ನ ಮಗು ಜೊತೆಲಿ ಕಳಿಸ್ಬೇಕಲ್ವ? 164ಗಾದ್ರೂ ಕಳಿಸಿ, ಆಸ್ಪತ್ರೆಗಾದರೂ ಕಳಿಸಿ, ಅಥವಾ ಪೊಲೀಸ್ ಎನ್ಕ್ವೈರಿಗಾದರೂ ಮಾತಾಡಿಸಿ, ಆ ಮಗುವಿನ ಜೊತೆಯಲ್ಲಿ ಒಬ್ಬರು ಕೌನ್ಸಿಲರ್, ಒಬ್ಬರು ಸೋಷಿಯಲ್ ವರ್ಕರ್ ಇರುವಾಗೆ ಮಾಡಲಿಕ್ಕೆ ಒಂದು ಪ್ರಾವಿಷನ್ ಇದ್ದಾಗ, ಸಪೋರ್ಟ್ ಪರ್ಸನ್ ಅಂತ ಹೇಳುವಂಥ ಕ್ಲಾಸ್ನಲ್ಲಿ ಮಾಡಿಕೊಡೋಕ್ಕೇನ್ರಿ ಕತೆ? ಅಂದರೆ ಅರ್ಥ ಏನು? ನಿಮ್ಗೆ ಅದರಲ್ಲಿ ಆಸಕ್ತಿ ಇಲ್ಲ. ಈಗ ಆ ಮಗುವಿನ ಇಂಟೆಗ್ರಿಟಿಯನ್ನು ನಾವು ಪ್ರಶ್ನೆ ಮಾಡ್ಕೊಂಡು ಕೂತ್ಕೋಬೇಕು. ನೀನು ಸರಿ ಇಲ್ಲ, ನೀನು ಸುಳ್ಳು ಹೇಳಿದ್ಯಾ, ಅಮಾಯಕರನ್ನು ಪೋಕ್ಸೋ ಪ್ರಕರಣದಲ್ಲಿ ಸಿಲುಕಿಸ್ಲಿಕ್ಕೆ ನೋಡಿದ್ದೀರಾ, ಒಡನಾಡಿಯವರು ಕುಮ್ಮಕ್ಕು ಕೊಟ್ಟಿದ್ದಾರೆ. ಇಂಥದ್ದು ಹೇಳಲಿಕ್ಕೆ ಈ ರೀತಿಯಾದಂಥ ಸಬೂಬುಗಳನ್ನ ಹೇಳಿಕೊಂಡು ಆ ಮಗು ತಾನಾಗಿ ಈ ಪ್ರಕರಣದಿಂದ ದೂರ ಹುಡುಕೋ ಆ ರೀತಿಯಾಗಿ ಮಾಡುವಂಥದ್ದು ಇದೆಯಲ್ಲ, ಇದನ್ನು ಯೋಚನೆ ಮಾಡಿದಾಗ ತುಂಬಾ ಭಯನೂ ಆಗುತ್ತೆ, ಒಂದು ರೀತಿಯಾಗಿ ಬೇಸರ ಆಗುತ್ತೆ. ನಮ್ಮ ವಕೀಲರುಗಳು ನಮಗೆ ಹೇಳಿದ್ದಾರೆ, ಇಲ್ಲ ಬೇಡ ಬಿಡಿ ಸರ್, ಯಾಕೆ ಅಂತಂದರೆ ವ್ಯತಿರಿಕ್ತವಾದ ಹೇಳಿಕೆ ಮಗು ಕಡೆಯಿಂದ ಇಳಿಸ್ಬಿಟ್ಟಿದ್ದಾರೆ. ನಾಳೆ ಏನಾದರೂ ಕೋರ್ಟಿಗೆ ಏನಾದರೂ ಬೇಸರ ಆಗ್ಬಿಟ್ಟು ನಿಮಗೂ ಒಂದು ವಾರೆಂಟ್ ಮಾಡಿದ್ರೆ, ಅದು ನಿಮಗೂ ಒಂದು ನೋಟಿಸ್ ಕೊಟ್ಟರೆ ಏನು ಮಾಡ್ತೀರಾ? ನೋಟಿಸ್ ಕೊಡಲಿ, ತೊಂದರೆ ಇಲ್ಲ, ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ ಮಗುವಿಗೋಸ್ಕರ. ಎಲ್ಲ ಮಾಡಿರುವಂತಹ ಅನಾಚಾರಗಳ ನಿಮಿತ್ತ ನಮಗೆ ನೋಟಿಸ್ ಬರೋದಾದರೆ ಸಂತೋಷವೇ. ಆದರೆ ಮಗುವಿಗೆ ಒಂದು ನ್ಯಾಯ ಕೊಡಿಸುವ ಕೆಲಸವನ್ನು ನಾವು ಅಷ್ಟು ಸುಲಭವಾಗಿ ಮರೀಲಿಕ್ಕಾಗಲ್ಲ, ಅಷ್ಟು ಸುಲಭವಾಗಿ ಬಿಡಲಿಕ್ಕಾಗಲ್ಲ.
ಆರೋಪಿಗಳು ಕೊಡುವಂತಹ ಹೇಸಿಗೆ ಹಣ ನಿಮಗೆ ಜಾಸ್ತಿ ದಿವಸ ಪ್ರಯೋಜನಕ್ಕೆ ಬರೋದಿಲ್ಲ. ಆದರೆ ಆ ಮಗುವಿನ ಕಣ್ಣೀರು, ಆ ಮಗುವಿನ ನೋವು ಬಹುಶಃ ನಮಗೆ ತಟ್ಟದೆ ಬಿಡಲ್ಲ ಅನ್ನೋದಷ್ಟೇ ಸತ್ಯವ ನಾನು ನಂಬಿರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲರೂ ಯೋಚನೆ ಮಾಡುವಾಗ ಆಗಲಿ, ತಮ್ಮ ತಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥದ್ದಾಗಲಿ, ನಮ್ಮ ಕೆಲಸಗಳನ್ನು ನಾವು ಎಷ್ಟು ನಿಯತ್ತಿನಿಂದ ಮಾಡ್ತೇವೆ. ಇಂತಹ ಮಕ್ಕಳು, ತಳ ಸಮುದಾಯದ ಮಕ್ಕಳು, ತಾಯಿ ಇಲ್ದಿರುವ ಮಗು, ತಂದೆ ಇಲ್ದಿರುವ ಮಗು, ಇನ್ನೂ ಲೈಂಗಿಕ ದಾಳಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳಕ್ಕಾಗದಿರುವಂತಹ ಮಕ್ಕಳು, 12 ವರ್ಷ 13 ವರ್ಷದ ಮಕ್ಕಳು ತಾಯಿಂದಿರಾಗೋದು, ಮತ್ತೆ ತಡಬಡಾಯಿಸೋದು, ಅದರ ನಿಮಿತ್ತ ಆರೋಪಿಗಳ ಪರವಾಗಿ ತಮ್ಮದೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಬಿಡೋದು ಎಲ್ಲ ಇದೆಯಲ್ಲ. ನಮ್ಮಗಳ ಮಾರ್ಗದರ್ಶನದಲ್ಲಿ, ತಿಳಿದವರ ಮಾರ್ಗದರ್ಶನದಲ್ಲಿ ಧಿಕ್ಕಾರ ಇರುತ್ತೆ ಅಕ್ಷರ ಸಂಸ್ಕೃತಿಗೆ, ಧಿಕ್ಕಾರ ಇರುತ್ತೆ ನಮ್ಮ ವೃತ್ತಿಗೆ, ಧಿಕ್ಕಾರ ಇರುತ್ತೆ ನಮ್ಮ ಧರ್ಮಕ್ಕೆ. ಆ ಮಗುವಿನ ಕಣ್ಣೀರು